ಸ್ವತಂತ್ರವಾಗಿ ಸ್ಪರ್ಧಿಸ್ತಾರಾ ಬಿಜೆಪಿ ಸೇರ್ತಾರಾ ಸುಮಲತಾ ಅಂಬರೀಶ್ ಸುಮಲತಾರನ್ನ ಬಿಜೆಪಿಗೆ ಸೆಳೆಯಲು ಕೇಸರಿ ಪಡೆ ಪ್ಲಾನ್ ಮಾಡ್ತಾ ಇದೆ. ಸುಮಲತಾರನ್ನ ಪಕ್ಷಕ್ಕೆ ಕರೆತರುವ ಜವಾಬ್ದಾರಿ ಆರ್ ಅಶೋಕ್ ಅವರ ಹೆಗಲಿಗೆ ಬಿದ್ದಿದೆ. ಈ ಬಗ್ಗೆ ಆರ್ ಅಶೋಕ್ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಮಂಡ್ಯ ಕ್ಷೇತ್ರದ ಬಗ್ಗೆ ಗಮನ ಹರಿಸಲು ಯಡಿಯೂರಪ್ಪ ನನಗೆ ಸೂಚಿಸಿದ್ದಾರೆ. ಸುಮಲತಾ ಅಂಬರೀಶ್ ಜೊತೆ ಮಾತನಾಡ್ತೇನೆ, ಸ್ವತಂತ್ರವಾಗಿ ಸ್ಪರ್ಧಿಸಿದ್ರೆ ಲಾಭನಾ ಅಥವಾ ಪಕ್ಷಕ್ಕೆ ಬರ್ತಾರಾ ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಥವಾ ಸುಮಲತಾ ಮತ್ತು ಜೆಡಿಎಸ್ ನಡುವಿನ ಒಂದು ತಿಕ್ಕಾಟ ಏನಿದೆ ಅದರ ಲಾಭವನ್ನ ಪಡ್ಕೊಳ್ಳಿಕ್ಕೆ ಇದೀಗ ಬಿಜೆಪಿ ಮುಂದಾಗ್ತಾ ಇದೆ. ಸುಮಲತಾ ಅವರನ್ನ ಪಕ್ಷಕ್ಕೆ ಸೆಳೆಯುವಂತ ಒಂದು ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಮಂಡ್ಯದಲ್ಲಿ ಬಿಜೆಪಿಗೆ ನೆಲೆಗಿಲ್ಲ, ಗೆಲುವನ್ನ ಸಾಧಿಸುವಂಥದ್ದು ಬಹಳ ಕಷ್ಟದ ಮಾತು. ಹಾಗಾಗಿ ಈ ಒಂದು ಸ್ಟ್ರಾಟಜಿಯನ್ನ ವರ್ಕೌಟ್ ಮಾಡಬಹುದಾ, ಈ ಸ್ಟ್ರಾಟಜಿಯಿಂದ ಪಕ್ಷಕ್ಕೆ ಹೆಲ್ಪ್ ಆಗುತ್ತಾ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಬಿಜೆಪಿಯಲ್ಲೇ ನಡೀತಾ ಇದೆ. ಅದರಲ್ಲೂ ಆರ್ ಅಶೋಕ್ ಸುಮಲತಾ ಅವರನ್ನ ಪಕ್ಷಕ್ಕೆ ಸೆಳೆಯುವಂತ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತೇಳಿ ಮತ್ತೆ ಬಿಜೆಪಿಗೆ ಬರ್ತಾರೋ, ಇವೆರಡು ಪ್ರಶ್ನೆ ನಮ್ಮ ಮುಂದೆ ಇದೆ. ಎರಡು ಪ್ರಶ್ನೆಯನ್ನು ಆಪ್ಷನ್ ಮಾಡುವಂಥದ್ದಕ್ಕೆ ಈಗ ನನಗೆ ಯಡಿಯೂರಪ್ಪನವರು ಹೇಳಿದ್ದಾರೆ. ಇದರ ಬಗ್ಗೆ ನೀನು ಮಂಡ್ಯ ಬಗ್ಗೆ ಗಮನ ಹರಿಸಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಹೇಳಿದ್ದಾರೆ. ಸೊ ನಾನು ಮಾತುಕತೆ ನಡೆಸ್ತಾ ಇದ್ದೀನಿ. ಅವರು ಇಂಡಿಪೆಂಡೆಂಟಾಗಿ ನಿಂತರೆ ಯಾವ ರೀತಿ ಒಳ್ಳೆಯದಾಗ್ತದೆ ಅಥವಾ ಬಿ ಜೆ ಪಿಯಿಂದ ನಿಂತರೆ ಒಳ್ಳೆಯದಾಗ್ತದೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀರಿ. ಅದು ಪಕ್ಷದಲ್ಲಿ ಇದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಈಗಾಗಲೇ ಚರ್ಚೆ ನಡೀತಾ ಇದೆ. ಭೇಟಿ ಮಾಡಿದ್ದಾರೆ ಅದೆಲ್ಲ ನಾನು ಈಗ ಹೇಳೋಕ್ಕೆ ಆಗಲ್ಲ. ನಾನು ಭೇಟಿ ಮಾಡಿದ್ದೀನಿ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಆಹ್ವಾನ ಕೊಟ್ಟಿದ್ದೀರಾ? ಅಂತ್ಯರು ಎಲ್ಲ ಇದು ಅಂದರೆ ಅದ್ರ ಗಮನ ಹರಿಸ್ತಾ ಇದ್ದೀನಿ. ಅಲ್ಲಿ ಗೆಲ್ಲಬೇಕು, ಬಿ ಜೆ ಪಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆನೇ ನಾವು ಹೆಚ್ಚು ಗಮನವನ್ನು ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ವಾತಾವರಣ ಹಂಗಿದೆ. ಈ ಕುಮಾರಸ್ವಾಮಿಯವರ ಮಗ ಒಂದು ಕಡೆ, ರೇವಣ್ಣವ್ರ ಮಗ ಒಂದು ಕಡೆ, ಅವ್ರ ಅಳಿಯ ಒಂದು ಕಡೆ, ಸೊಸೆ ಒಂದು ಕಡೆ, ಈ ಥರ ಎಲ್ಲ ಕಡೆ ನಿಲ್ತಾ ಇರೋದ್ರಿಂದ ಜನಕ್ಕೆ ಒಂಥರ ರಾಜಕೀಯನೇ ಹೇಸಿಗೆ ಆಗೋದಿದೆ. ಸೊ ಈ ಹೇಸಿಗೆ ಆಗಿರುವಂಥ ರಾಜಕೀಯದಲ್ಲಿ ಜನ ಬಿ ಜೆ ಪಿಗೆ ಬೆಂಬಲವನ್ನು ಕೊಡ್ತಾರೆ. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಬೇಕು ಅಂತ ಬೆಂಬಲ ಕೊಡ್ತಾರೆ. ಆ ದೃಷ್ಟಿಯಿಂದ ಮಂಡ್ಯದಲ್ಲೂ ಕೂಡ ಈ ಬಾರಿ ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ತೀವಿ. ಈಗಾಗಲೇ ಸುಮಲತಾ ಅವರು ಇಂಡಿಪೆಂಡೆಂಟಾಗಿ ನಿಲ್ತೀನಿ ಅಂತೇಳಿ ಮತ್ತು ಬಿ ಜೆ ಪಿಗೆ ಬರ್ತಾರೋ, ಇವೆರಡು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಕಿರಣ. ಸುಮಲತಾ ಅವರು ಬಿಜೆಪಿಯನ್ನ ಸೇರುವಂತ ಸಾಧ್ಯತೆಗಳಿದೆಯಾ? ಬಿಜೆಪಿ ಸುಮಲತಾ ಅವರನ್ನ ಪಕ್ಷಕ್ಕೆ ಸೆಳೆಯುವಂತ ಪ್ರಯತ್ನದಲ್ಲಿ ಸಕ್ಸಸ್ ಆಗುತ್ತಾ? ಯಾವ ರೀತಿಯಾದಂತ ಒಂದು ಸಾಧ್ಯತೆಗಳನ್ನ ಸದ್ಯದ ಮಟ್ಟದಲ್ಲಿ ಗಮನಿಸಬಹುದು ಅಂತ? ಲಿಖಿತ, ಈಗಾಗಲೇ ಏನು ಮಂಡ್ಯದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುವಂತಹ ಒಂದು ನಿಟ್ಟಿನಲ್ಲಿ ಮಂಡ್ಯ ಕ್ಷೇತ್ರದತ್ತ ಒಂದು ಬಿಜೆಪಿ ಪ್ರಮುಖವಾಗಿ ಒಂದು ಗಮನ ಹರಿಸ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಯಡಿಯೂರಪ್ಪ ಅವರು ಅಶೋಕ್ ಅವರು ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿರ್ತಾರೆ. ಪ್ರಮುಖವಾಗಿ ಯಡಿಯೂರಪ್ಪ ಅವರು ಅಶೋಕ್ ಅವರಿಗೆ ಹೇಳುವಂತಹ ಒಂದು ಹೇಳಿಕೆ ಅಂತ ಹೇಳಿದ್ರೆ ಮಂಡ್ಯ ಕ್ಷೇತ್ರದ ಬಗ್ಗೆ ಒಂದಷ್ಟು ಗಮನ ವಹಿಸಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಶೋಕ್ ಅವರಿಗೆ. ಅಂದ್ರೆ ಆ ಮಂಡ್ಯ ಕ್ಷೇತ್ರದತ್ತ ಏನೆಲ್ಲ ಬೆಳವಣಿಗೆಗಳಾಗುತ್ತೋ ಅದನ್ನ ಅಪ್ಡೇಟ್ ತಗೊಳ್ತಾ ಇರಿ, ಯಾವ್ದು ರೀತಿ ನಮ್ಮ ಪಕ್ಷ ಅಲ್ಲಿ ನೆಲೆ ಊರ್ಲಿಕ್ಕೆ ಸಾಧ್ಯವಾಗುತ್ತೋ ಆ ರೀತಿಯಾದಂತಹ ಒಂದು ಐಡಿಯಾವನ್ನ ಇಂಪ್ಲಿಮೆಂಟ್ ಮಾಡೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರ ಜೊತೆ ನೆನ್ನೆ ಅಶೋಕ್ ಅವರು ಮಾತನಾಡಿದ್ದಾರೆ. ನಂತರ ಮಾಧ್ಯಮಕ್ಕೆ ಮಾತನಾಡಿದಂತ ಅವರು ಈಗಾಗಲೇ ಏನು ಸುಮಲತಾ ಅವರ ಜೊತೆ ಮಾತುಕತೆ ನಡೆಸಲಿಕ್ಕೆ ಚಿಂತನೆಯನ್ನ ಇದ್ದೀವಿ, ಆದ್ರೆ ನಾನು ಇವಾಗ ಮಾತುಕತೆ ಮಾತಾಡೋಣ ಅಂತ ಈಗಲೇ ನಾನು ಹೇಳೋದಕ್ಕೆ ಸಿದ್ಧನಿಲ್ಲ ಅನ್ನುವಂತಹ ಒಂದು ಹೇಳಿ, ಅಂದ್ರೆ ಪರೋಕ್ಷವಾಗಿ ಸುಮಲತಾ ಅವರನ್ನ ಬಿಜೆಪಿಗೆ ಸೆಳೆಯುವಂತಹ ಒಂದು ಕೆಲಸವನ್ನ ಬಿಜೆಪಿ ನಾಯಕರು ಈಗಾಗಲೇ ತಯಾರಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಸುಮಲತಾ ಅವರು ಪಕ್ಷಾಂತರವಾಗಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡ್ತಾರಾ ಅಥವಾ ಬಿಜೆಪಿಗೆ ಸೇರುವಂತಹ ಒಂದು ಸಾಧ್ಯತೆ ಏನಾದರೂ ಇದ್ರೆ ಅದಕ್ಕೆ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಅವರು ಸಹ ಒಂದು ಕಡೆ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು. ಲಿಖಿತ, ಕಿರಣ, ಹಾಗೆ ಒಂದು ಕಡೆ ಬಿಜೆಪಿಗೆ ಸೆಳೆಯುವಂತ ಪ್ರಯತ್ನಗಳಾಗ್ತಾ ಇದೆ, ಮತ್ತೊಂದು ಕಡೆ ಕಾದು ನೋಡುವ ಸುಮಲತಾ ಅಂಬರೀಶ್ ಅವರು ಮೊರೆ ಹೋಗಿರುವಂಥದ್ದು. ಅಂದ್ರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಬಿಜೆಪಿಗೆ ಸೇರೋದ್ರಿಂದ ಸುಮಲತಾ ಅಂಬರೀಶ್ ಅವ್ರಿಗೆ ಆಗುವಂತಹ ಒಂದು ಲಾಭಗಳೇನು ಅಂತ. ಯಾಕಂತಂದ್ರೆ ಈಗಾಗಲೇ ಮಂಡ್ಯದಲ್ಲಿ ಬಿಜೆಪಿಗೆ ಒಂದು ನೆಲೆ ಇಲ್ಲ. ಬಿಜೆಪಿ ಗೆಲುವನ್ನ ಸಾಧಿಸಬೇಕು ಅಂತಂದ್ರೆ ಸಾಕಷ್ಟು ಸರ್ಕಸ್ ಅನ್ನ ಮಾಡಬೇಕಾಗುತ್ತೆ. ಸುಮಲತಾ ಅವರ ಬಿಜೆಪಿ ಸೇರ್ಪಡೆಯಿಂದ ಬಿಜೆಪಿಗೆ ಆಗುವಂತಹ ಲಾಭಗಳಿದೆ, ಆದ್ರೆ ಸುಮಲತಾ ಅವ್ರಿಗಾಗುವಂತಹ ಒಂದು ಲಾಭಗಳೇನು ಅನ್ನುವಂಥದ್ದು.
ಲಿಖಿತ, ಇಲ್ಲಿ ಪ್ರಮುಖವಾಗಿ ಸುಮಲತಾ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಅಂಬರೀಷ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದವರು, ಹೀಗಾಗಿ ನಾನು ಕಾಂಗ್ರೆಸ್ ಪಕ್ಷದಿಂದಲೇ ಆದಷ್ಟು ಪ್ರಯತ್ನವನ್ನ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷದಿಂದಲೇ ಮುಂದುವರಿಸಲಿಕ್ಕೆ ಅನ್ನುವಂಥ ಒಂದು ಹೇಳಿಕೆಯನ್ನ ಸುಮಲತಾ ಅವರು ಈ ಹಿಂದೆ ನೀಡಿದ್ರು. ಸೊ ಕಾಂಗ್ರೆಸ್ನಿಂದಲೇ ಒಂದು ಮತವನ್ನ ಕೇಳ್ತೇನೆ, ಇಲ್ಲ ಅಂದ್ರೆ ಸ್ವತಂತ್ರವಾಗಿ ಅಲ್ಲಿ ಹೋಗಿ ಸ್ಪರ್ಧೆಯನ್ನ ಮಾಡ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಬಿಜೆಪಿ ಸೇರುವಂತಹ ಒಂದು ಯಾವುದೇ ರೀತಿಯಾದಂತಹ ಒಂದು ಯೋಚನೆ ಇಲ್ಲ ಅಂತ ಈ ಹಿಂದೆ ಸುಮಲತಾ ಅವರು ನೀಡಿದ್ರು. ಆದ್ರೆ ಸುಮಲತಾ ಅವರ ಪರವಾಗಿ ಈಗ ಒಂದಷ್ಟು ಏನು ಮತಗಳು ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗಾಗಲೇ ಏನು ಮಂಡ್ಯ ಅಂತ ಹೇಳಿದ್ರೆ JDS ನ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದ್ರೆ ರೇವಣ್ಣ ಅವರ ಹೇಳಿಕೆ ಏನಿತ್ತು ಅದು ಸಾಕಷ್ಟು ಮಂಡ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿತ್ತು. ಜೊತೆಗೆ ಈಗಾಗಲೇ ಅಂಬರೀಷ್ ಅಭಿಮಾನಿಗಳೇನಿದ್ದಾರೆ ಅವರು ಸಹ ಸುಮಲತಾ ಅವರು ಬರಲಿ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಏನು ಕುಟುಂಬ ರಾಜಕಾರಣ ಬೇಡ ಅನ್ನುವಂತಹ ಒಂದು ಒತ್ತಾಯವು ಸಹ ಆ ಕ್ಷೇತ್ರದ ಜನತೆಯಿಂದ ಕೇಳಿ ಬರ್ತಾ ಇರುವಂತಹ ಒಂದು ನಿಟ್ಟಿನಲ್ಲಿ ಯಾವ ನಿರ್ಧಾರಕ್ಕೆ ಸುಮಲತಾ ಅವರು ಬದ್ಧರಾಗಿರ್ತಾರೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಎಡೆ ಮಾಡಿಕೊಟ್ಟಿವೆ. ಲಿಖಿತ, ಓಕೆ, ಧನ್ಯವಾದ ಕಿರಣ ಮಾಹಿತಿಗಾಗಿ.